ಹಲೋ ಫ್ರೆಂಡ್ಸ್, ಇವತ್ತು ನಾವು ಒಂದು ರುಚಿಯಾದ ರೆಸಿಪಿ ಮಾಡೋಣ. ಹೌದು, ನಿಮ್ಮ ಮನೆಯಲ್ಲೂ ಕೂಡ ನಿನ್ನೆ ರಾತ್ರಿಯ ಸ್ವಲ್ಪ ಅನ್ನ ಉಳಿದಿದ್ದರೆ ನೀವು ಈ ರೀತಿಯಾಗಿ ರುಚಿಯಾದ ಚಿತ್ರಾನ್ನ ಮಾಡಿಕೊಳ್ಳಬಹುದಾಗಿದೆ. ಹೌದು ಸ್ನೇಹಿತರೆ, ಸ್ವಲ್ಪ ನಾವು ಇಲ್ಲಿ ಎಣ್ಣೆಯನ್ನು ಹಾಕಿಕೊಂಡು ಈರುಳ್ಳಿ ಹಾಕಿಕೊಳ್ಳೋಣ. ಈರುಳ್ಳಿ ಹಾಕಿದ ನಂತರ ನಾವು ಇದನ್ನು ಫುಲ್ ರೆಡ್ ಆಗುವವರೆಗೆ ಫ್ರೈ ಮಾಡಿಕೊಳ್ಳೋಣ. ನಾವು ಇಲ್ಲಿ 2 ರಿಂದ 3 ಈರುಳ್ಳಿ ತೆಗೆದುಕೊಂಡು ಚೆನ್ನಾಗಿ ಪೀಸ್ ಆಗಿ ಕಟ್ ಮಾಡಿಕೊಂಡಿದ್ದೇವೆ. ಚೆನ್ನಾಗಿ ರೆಡ್ ಆಗುವ ತನಕ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿಯನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಚಿತ್ರಾನ್ನ ರೆಡಿ ಆಗಲಿದೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ರೆಡ್ ಬ್ರೌನ್ ಆಗುವವರೆಗೂ ನೀವು ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮತ್ತೊಮ್ಮೆ ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಟೊಮ್ಯಾಟೊ ಅನ್ನು ಕಟ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಫ್ರೈ ಆದ ತಕ್ಷಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, 2 ರಿಂದ 3 ಚಮಚೆಯಷ್ಟು ಇಲ್ಲಿ ನಾವು ರೆಡ್ ಚಿಲ್ಲಿ ಪೌಡರ್ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ನಾವು ಸ್ವಲ್ಪ ಮೊಸರನ್ನು ಹಾಕಿಕೊಳ್ಳೋಣ. ಇಲ್ಲಿ ನೀವು 2 ರಿಂದ 3 ಚಮಚದಷ್ಟು ಮೊಸರು ಆಡ್ ಮಾಡಿದರೆ ನಿಮ್ಮ ರೈಸ್ ಸಖತ್ ಟೇಸ್ಟ್ ನೀಡಲಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಬಹುದು, ಈ ಒಂದು ಗ್ರೇವಿ ಅಂತ ಚೆನ್ನಾಗಿ ಕಾಣುತ್ತಿದೆ. ನಂತರ ಇದಕ್ಕೆ ನಾವು 1 ರಿಂದ 2 ಚಮಚದಷ್ಟು ತುಪ್ಪವನ್ನು ಹಾಕೋಣ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾವು ಇದಕ್ಕೆ ರೈಸ್ ಅನ್ನು ಹಾಕೋಣ. ಈ ರೀತಿಯನ್ನು ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ನೋಡಬಹುದು ಚಿತ್ರಾನ್ನ ಎಂತ ಟೇಸ್ಟಿಯಾಗಿ ಕಾಣುತ್ತಿದೆ ಅಂತ. ತಿನ್ನಲು ಕೂಡ ಅಷ್ಟೇ ಟೇಸ್ಟ್ ಆಗಿದೆ. ಒಂದು ಸಲ ನೀವು ಮನೆಯಲ್ಲಿ ಈ ರೀತಿ ಚಿತ್ರಾನ್ನ ಮಾಡಿಕೊಂಡು ಟ್ರೈ ಮಾಡಿ.